ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ಶೇಂಗಾ ಹಾಲಿನಿಂದ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು 1 ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಕಪ್ಪು ಹಸಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲ, ಏಲಕ್ಕಿ ಬೀಜ, ಗೋಡಂಬಿ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಶೇಂಗಾ ಬೀಜನ ಒಂದು ಜಾರಲ್ಲಿ ಹಾಕಿ ರುಬ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ. ನೋಡಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನ ಈಗ ಸೋಸ್ಕೋಬೇಕು. ನೋಡಿ, ಈ ರೀತಿ ಸೋಸ್ಕೊಂಡ್ರೆ ಶೇಂಗಾ ಹಾಲು ಚೆನ್ನಾಗಿ ಬರುತ್ತೆ. ಶೇಂಗಾ ಹಾಲನ್ನ ಸೋಸಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾನು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಬಾಣಲೆಗೆ 1 ಕಪ್ಪು ಶಾವಿಗೆನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದರಲ್ಲಿ ಬೆಲ್ಲನ ಕರಗಿಸ್ಕೋಬೇಕು. ಅದೇ ಕಪ್ಪಲ್ಲಿ 1 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಕರಗಿದೆ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದು ಪಾತ್ರೆಗೆ 1/4 ಲೀಟರಷ್ಟು ಹಾಲು ತಗೊಂಡಿದ್ದೀನಿ. ಶೇಂಗಾ ಹಾಲನ್ನು ಅದನ್ನು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಹಾಲನ್ನು ಬಿಸಿಯಾಗೋವರೆಗೂ ನಾವು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಕುದೀತಾ ಇದೆ. ಕುದಿಯೋವಾಗ ಶಾವಿಗೆನ ಸೇರಿಸ್ತಾ ಇದ್ದೀನಿ. ಶಾವಿಗೆನ ಸೇರಿಸ್ಬಿಟ್ಟು 1 ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. ಕುದೀತಾ ಇದೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು 5 ನಿಮಿಷ ಮುಚ್ಚಳ ಹಾಕಿ ಇಡಬೇಕು. 5 ನಿಮಿಷ ಆಗಿದೆ. ಇವಾಗ ಶಾವಿಗೆ ಹಾಲಿನಲ್ಲೇ ಬೆಂದಿರುತ್ತೆ. ಇದಕ್ಕೆ ಇವಾಗ ಬೆಲ್ಲದ ಪಾಕನ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡು ಸೇರಿಸ್ಕೊಳ್ತೀನಿ. ಬೆಲ್ಲ ಸೇರಿಸಿದ್ಮೇಲೆ 1 ಕುದಿನ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ ಗಟ್ಟಿ, ಇದು ಶೇಂಗಾ ಹಾಲು ಮಂದ ಇರೋದ್ರಿಂದ ಕುದಿಯುವಾಗ ಸ್ವಲ್ಪ ಗಟ್ಟಿ ಆಗಿದೆ. ಅದರಿಂದ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬರೋವರೆಗೂ ಕುದಿಸಿ ಆಫ್ ಮಾಡಿದ್ರೆ ಸಾಕು. ಒಂದು 5 ನಿಮಿಷ ಬಿಡಬೇಕು. ಕುದೀತಾ ಇದೆ ನೋಡಿ. ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಬೀಜನ ಸೇರಿಸಿ ಗೋಡಂಬಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಈಗ ಮುಚ್ಚಳ ಹಾಕ್ಬಿಟ್ಟು 5 ನಿಮಿಷ ಹಾಗೆ ಇಡಬೇಕು. ಐದು ನಿಮಿಷ ಆಗಿದೆ. ಇವಾಗ ಶೇಂಗಾ ಹಾಲಿನ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ. ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.